ಎಲ್ಲ ಗೃಹಲಕ್ಷ್ಮಿಯರಿಗೆ 4,000 ಹಣ ಜೊತೆಗೆ 2,000 ಹಣ ಒಟ್ಟು 6,000 ಹಣ ಜಮೆ ಆಗ್ತಾ ಇದೆ. ಇನ್ನು ಮುಂದೆ ಕಡೆಗೆ ಗೃಹಲಕ್ಷ್ಮಿಯರಿಗೆ ಸಂಘ ಅಂದರೆ ಗೃಹಲಕ್ಷ್ಮಿಯರಿಗೆ ಇನ್ನು ಮುಂದೆ ಸಾಲ ಸೌಲಭ್ಯ ಕೂಡ ಸಿಗುತ್ತೆ ಅಂತ ಹೇಳ್ಬೋದು. ಅದೇ ಥರ BPL ಕಾರ್ಡ್ ಇದ್ದವ್ರಿಗೂ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬಂದಿರುವಂಥದ್ದು. ರೇಷನ್ ಕಾರ್ಡ್ ಇದ್ದವ್ರಿಗೆ ಅನ್ನಭಾಗ್ಯ ಅಕ್ಕಿ ಜೊತೆಗೆ 6 ಕಿಟ್ಟಲ್ಲಿ ಏನೆಲ್ಲ ಇರಲಿದೆ ಅದರ ಬಗ್ಗೆ ಕೂಡ ಈ ಅಪ್ಡೇಟನ್ನು ಬಂದಿದೆ. ಇನ್ನು ಸ್ವಂತ ಮನೆ ಕಾರು ಬೈಕ್ ಇದ್ದವರು BPL ಕಾರ್ಡ್ ಕೂಡ APL ಕಾರ್ಡ್ ಆಗ್ತಾ ಇದೆ. ಮತ್ತೆ ಉಚಿತವಾಗಿ ಬಸ್ನಲ್ಲಿ ಪ್ರಯಾಣ ಮಾಡುವ ಮಹಿಳೆಯರಿಗೂ ಕೂಡ ಇಂಪಾರ್ಟೆಂಟ್ ಸಾವಿರವಾಗಿ ಏನಪ್ಪ ಬಂದಿರೋದು ಅಂದರೆ ಅಪ್ಡೇಟು 6,000 ಹಣ ಬಾಕಿ ಇದೆ. ಟೋಟಲ್ ಆಗಿ ಕರ್ನಾಟಕದಲ್ಲಿ ಸರ್ಕಾರದಿಂದ ಗೃಹಲಕ್ಷ್ಮಿಯರಿಗೆ 6,000 ಹಣ ಹಾಕಿದರೆ ಎಲ್ಲ ಕಂತು ಕ್ಲಿಯರ್ ಆಗುತ್ತೆ. ಅಕ್ಟೋಬರ್ ಅವರೆಗೂ ಕೂಡ ಅಂತಲೂ ಕೂಡ ಇಲ್ಲಿ ಹೇಳಬಹುದು. ಆದರೆ ಈಗ ಜುಲೈ ತಿಂಗಳ ಹಣವು ಕೂಡ ಬಿಡುಗಡೆ ಮಾಡಿರುವ ಬಗ್ಗೆ ನಿಮಗೆ ಅಪ್ಡೇಟ್ ಗೊತ್ತಿರಬಹುದು. ಅಂದರೆ ದಸರಾ ಹಬ್ಬಕ್ಕೆ ಅಂತ ಜುಲೈ ತಿಂಗಳ ಹಣವನ್ನು ಬಿಡುಗಡೆ ಮಾಡಲಾಗಿದೆ. ವರಮಹಾಲಕ್ಷ್ಮಿ ಹಬ್ಬದ ಸಮಯದಲ್ಲಿ ಜೂನ್ ತಿಂಗಳ 2,000 ಹಣವನ್ನು ಕೂಡ ಬಿಡುಗಡೆ ಮಾಡಲಾಗಿತ್ತು. ಅದೇ ಥರ ಈಗ ದಸರಾ ಹಬ್ಬಕ್ಕೆ ಅಂತ ಜುಲೈ ತಿಂಗಳ ಕಂತಿನ ಹಣನೂ ಕೂಡ ಇಲ್ಲಿ ಖುದ್ದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ರಿಲೀಸ್ ಮಾಡಿರೋ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇಲ್ಲಿ ಮಾತನಾಡಿರುವಂಥದ್ದು. ಅದೇ ಥರ ಈಗ 3ನೇದಾಗಿ ಆಗಸ್ಟ್ ತಿಂಗಳ ಹಲವು ಹಣವು ಕೂಡ ಬಿಡುಗಡೆ ಆಗ್ತಾ ಇದೆ. ಹೌದು ವೀಕ್ಷಕರೇ, ಇಲ್ಲಿ ಮುಖ್ಯವಾಗಿ ಜುಲೈ ತಿಂಗಳ ಹಣ ಎಲ್ಲರೂ ಅಕೌಂಟ್ಗೆ ಕೂಡ ಜಮೆ ಆಗಿದೆ. ಅಂದರೆ ಈಗ ಜಮೆ ಆಗಲು ಶುರುವಾಗಿದೆ ಅಂತಲೂ ಕೂಡ ಇಲ್ಲಿ ಹೇಳಬಹುದು. ಇದು 5 ಅಕ್ಟೋಬರ್ ಒಳಗಡೆ ಎಲ್ಲರಿಗೂ ಅಂದರೂ ಒಂದು ಗೃಹಲಕ್ಷ್ಮಿಯ ಅಕೌಂಟ್ಗೆ ಹಣ ಬರುವ ಸಾಧ್ಯತೆ ಇದೆ. ಈಗಾಗಲೇ ಕೆಲವು ಜನರಿಗೆ ಹಣ ಬಂದಿದೆ, ಇನ್ನು ಕೆಲವರಿಗೆ ಅಕೌಂಟ್ಗೆ ಬಂದಿಲ್ಲ. ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಹಣ ಹಾದು ಬರಬೇಕಲ್ಲ, 15 ದಿನಗಳ ಕಾಲಾವಕಾಶ ಬೇಕಾಗುತ್ತೆ. ಕೇಂದ್ರ ಸರ್ಕಾರ ನಿಯಮ ಮಾಡಿರುವುದರಿಂದ ಇಲ್ಲಿ ಗೃಹಲಕ್ಷ್ಮಿಯರಿಗೆ 20 ಸೆಪ್ಟೆಂಬರ್ ಅಂದು ಹಣ 2,000 ಜುಲೈ ತಿಂಗಳ ಕಂತಿನ ಹಣವು ಕೂಡ ಬಿಡುಗಡೆ ಮಾಡಲಾಗಿದೆ. ಈ ಹಣ 15 ದಿನಗಳ ಸಮವಕಾಶ ಮಾಡಿದ್ದಾರೆ. ಇಲ್ಲಿ ಒಟ್ಟು 5 ಅಕ್ಟೋಬರ್ ಒಳಗೆ ಬರಲಿದೆ. ಅದೇ ಥರ ಇಲ್ಲಿ ಆಗಸ್ಟ್ ತಿಂಗಳ ಹಣವನ್ನು ಕೂಡ ಶೀಘ್ರದಲ್ಲಿ ಬಿಡುಗಡೆ ಮಾಡುವುದರ ಬಗ್ಗೆ ಈಗಾಗಲೇ ಖುದ್ದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಹಿತಿ ಕೊಟ್ಟಿರುವಂಥದ್ದು. ವೀಕ್ಷಕರೇ, ಅಂದರೆ ಈ ಒಂದು ಹಣವು ಕೂಡ 20ರಿಂದ 25 ಅಕ್ಟೋಬರ್ ಒಳಗಡೆ ನಿಮ್ಮ ಖಾತೆಗೆ ಬಂದು ಸೇರಲಿದೆ. ಇನ್ನು ಸೆಪ್ಟೆಂಬರ್ ತಿಂಗಳು ಕೂಡ ಸ್ವಲ್ಪ ತಡವಾಗಿ, ಅಂದರೆ ಅಕ್ಟೋಬರ್ ಬಿಟ್ಟು ಮುಂದಿನ ತಿಂಗಳು ಅಂತಾನೆ ಹೇಳಬಹುದು. ಅಂದರೆ ದೀಪಾವಳಿ ಆದ ಬಳಿಕ ಮತ್ತೆ 2,000 ಹಣ ಬರಲಿದೆ ಅಂತಲೂ ಕೂಡ ಇಲ್ಲಿ ಹೇಳಬಹುದು. ವೀಕ್ಷಕರೇ, ಒಟ್ಟು ದೀಪಾವಳಿ ಮುಂಚೆ ನಿಮಗೆ ಒಟ್ಟು 4,000 ಹಣ ಜಮೆ ಆಗೋದು ಗ್ಯಾರಂಟಿ ಅಂತಾನೆ ಹೇಳಬಹುದು. ಮತ್ತೆ ಇನ್ನು ಕಡೆಗೆ ಗೃಹಲಕ್ಷ್ಮಿಯ ಸಂಘದ ಕೂಡ ಸ್ಥಾಪನೆ ಮಾಡಲಾಗುತ್ತೆ. ಇದರ ಬಗ್ಗೆ ಕೂಡ ಮಹಿಳೆಯರ ಸಾಲ ಸೌಲಭ್ಯ ಕೂಡ ಸಿಗಲಿದೆ ಅಂತಾನೂ ಕೂಡ ಇಲ್ಲಿ ಹೇಳಬಹುದು. ಶೀಘ್ರದಲ್ಲಿ ಗೃಹಲಕ್ಷ್ಮಿ ಸಹಕಾರ ಸಂಘ ಸ್ಥಾಪನೆ ಆಗುತ್ತದೆ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವೆಯಾಗಿರುವಂಥ ತಿಳಿಸಿಕೊಟ್ಟಿರುವಂಥದ್ದು. ವೀಕ್ಷಕರೇ, ತುಂಬ ಜನರಿಗೆ ಮಹಿಳೆಯರಿಗೆ ಸ್ವಂತ ಮನೆ ಉದ್ಯಮ ಆರಂಭಿಸಿ ಸ್ವಾವಲಂಬಿ ಜೀವನ ನಡೆಸ್ತಾ ಇದ್ದಾರೆ. ಅವರಿಗೂ ಹೆಚ್ಚಿನ ಮಟ್ಟದಲ್ಲಿ ಉದ್ಯಮ ನಡೆಸಲು ಬ್ಯಾಂಕಿನಲ್ಲಿ ಸಾಲ ಸೌಲಭ್ಯ ಪಡೆಯಲು ಸಾಧ್ಯವಾಗದ ಕಾರಣ ಹಿನ್ನೆಲೆ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಸಾಲ ಸೌಲಭ್ಯ ಕಲ್ಪಿಸುವ ಶೀಘ್ರದಲ್ಲಿ ಗೃಹಲಕ್ಷ್ಮಿಯರಿಗೆ ಸಹಕಾರ ಸಂಘದ ಸ್ಥಾಪಿಸಲಾಗುತ್ತದೆ. ಅದರ ಪ್ರತಿ ಮಹಿಳೆಗೂ ಕೂಡ ಇಲ್ಲಿ ಗೃಹಲಕ್ಷ್ಮಿಯರಿಗೆ ಸರ್ಕಾರದಿಂದ ಸಾಲ ಸೌಲಭ್ಯ ಕೂಡ ಸಿಗುತ್ತೆ ಮುಂದಿನ ಬರುವ ದಿನಗಳಲ್ಲಿ ಅಂತಾನೆ ಹೇಳಬಹುದು. ಇನ್ನು ಮುಂದೆ ಕಡೆಗೆ ವೀಕ್ಷಕರೇ, ಎಲ್ಲ ಒಂದು BPL ಕಾರ್ಡ್ ರೇಷನ್ ಕಾರ್ಡ್ ಇದ್ದವರಿಗೆ 2 ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅನ್ನು ಬಂದಿರುವಂಥದ್ದು. ಅದೇ ರೀತಿಯಾಗಿ ಕೂಡ ಮೊದಲಿಗೆ ಆಹಾರ ಕಿಟ್ ವಿತರಣೆ ಬಗ್ಗೆ ಕೂಡ ಮಾಹಿತಿ ಬಂದಿದೆ. 2ನೇದಾಗಿ ಯಾರೆಲ್ಲ ಕಾರ್ಡು ರದ್ದಾಗುತ್ತೆ ಅದರ ಬಗ್ಗೆ ಕೂಡ ಮಾಹಿತಿ ಬಂದಿದೆ. ಮೊದಲಿಗೆ DK ಶಿವಕುಮಾರ್ ಅವರು ಕೊಟ್ಟಿರುವ ಹಾಗೆ ಇಲ್ಲಿ ಅನರ್ಹ ಫಲಾನುಭವಿಗಳ ತೆಗೆದು ಹಾಕಲಾಗಿದೆ. ಇನ್ನು ಮುಂದೆ 2ನೇದಾಗಿ ಅನ್ನಭಾಗ್ಯ ದುರ್ಬಳಕೆ ತಡೆಗೆ ಶೀಘ್ರದಲ್ಲೇ ಕ್ರಮ ತೆಗೆದುಕೊಳ್ಳುತ್ತೇವೆ ಅಂತ ಕೂಡ ಇಲ್ಲಿ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಅನ್ನಭಾಗ್ಯ ಯೋಜನೆ ದುರುಪಯೋಗ ಆಗುತ್ತಿರುವ ಗಮನಕ್ಕೆ ಬಂದಿದೆ. ಇದಕ್ಕೆ ಕಡಿವಾಣ ಹಾಕಲು ಯೋಜನೆಗಳಲ್ಲಿ ಕೆಲವು ಬದಲಾವಣೆ ತರಲು ಚಿಂತನೆ ಮಾಡಲಾಗ್ತಾ ಇದೆ ಅಂತ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಇಲ್ಲಿ ಮಾಹಿತಿ ಕೊಟ್ಟಿರುವಂಥದ್ದು. ಅಕ್ಕಿ ಕಾಳಸಂತೆಯಲ್ಲಿ